ತನ್ನ ಹೆಂಡತಿಯನ್ನ ಮದುವೆಯಾಗಿದ್ದಕ್ಕೆ ವ್ಯಕ್ತಿಯ ಭೀಕರ ಕೊಲೆ. ಮರ್ಡರ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟೋನು ಕೊಲೆ ಮಾಡೇ ಬಿಟ್ಟ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಎರಡನೇ ಪತ್ನಿಯೊಂದಿಗೆ ಸುಖವಾಗಿ ಜೀವನ ನಡೆಸ್ತಾ ಇದ್ದ ವ್ಯಕ್ತಿ ನಿನ್ನೆ ರಾತ್ರಿ ಭೀಕರವಾಗಿ ಕೊಲೆಯಾಗಿದ್ದಾನೆ. ಬೇರೆಯವರ ಪತ್ನಿಯನ್ನ ಪ್ರೀತಿಸಿ ಮದುವೆಯಾಗಿದ್ದೇ ಕೊಲೆಗೆ ಕಾರಣ ಎನ್ನಲಾಗಿದ್ದು, ಎರಡನೇ ಪತ್ನಿಯ ಮೊದಲ ಗಂಡನೇ ಕೊಲೆಯಾರೋಪಿ ಎಂಬ ಶಂಕೆ ವ್ಯಕ್ತವಾಗಿದೆ. ಕೊಲೆಗೂ ಮೊದಲು ಆರೋಪಿ ಧಮಕಿ ಹಾಕಿದ್ದ. ಇದೀಗ ವಾರ್ನಿಂಗ್ ಕೊಟ್ಟ ವ್ಯಕ್ತಿ ತನ್ನ ಪತ್ನಿಯ ಎರಡನೇ ಗಂಡನಿಗೆ ಚಟ್ಟ ಕಟ್ಟಿ ಸೇಡು ತೀರಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದಿರೋ ವ್ಯಕ್ತಿಯ ಮೃತದೇಹ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇರೋ ಎಸ್ಪಿ ಹಾಗೂ ಪೊಲೀಸ್ ಸಿಬ್ಬಂದಿ, ಮತ್ತೊಂದೆಡೆ ಸುತ್ತಲೂ ಜಮಾಯಿಸಿರುವ ಹತ್ತಾರು ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕಿನ ಕೆಂದಟ್ಟಿ ಗ್ರಾಮದ ಹೊರವಲಯದ ಮೆಟ್ಟುಬಂಡೆ ರಸ್ತೆಯಲ್ಲಿ. ಹೌದು, ಇದೇ ಮೆಟ್ಟುಬಂಡೆ ರಸ್ತೆಯಲ್ಲಿರೋ ಮನೆಯ ನಿವಾಸಿಯಾಗಿರೋ 41 ವರ್ಷದ ಯಲ್ಲೇಶ್ ಎಂದಿನಂತೆ ಹಾಲು ಕರೆದು ನರಸಾಪುರ ಡೈರಿಗೆ ಹಾಲು ಮಾರಾಟ ಮಾಡಿ ಮನೆಗೆ ವಾಪಸ್ ಆಗೋ ವೇಳೆ ಮನೆಗೆ ಸಂಪರ್ಕಿಸೋ ದಾರಿ ಮಧ್ಯೆಯೇ ಇಟ್ಟಿಗೆ ಫ್ಯಾಕ್ಟರಿ ಬಳಿ ಬೈಕನ್ನ ಅಡ್ಡಗಟ್ಟಿದ ದುಷ್ಕರ್ಮಿಗಳು ಯಲ್ಲೇಶ್ ತಲೆಗೆ ಬಲವಾಗಿ ಹೊಡೆದು ಚಾಕುವಿನಿಂದ ಇರಿದು ತಲೆಯನ್ನ ಕಳ್ಳಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಬಳಿಕ ಕೊಲೆಗೆ ಬಳಸಿರುವ ಆಯುಧವನ್ನ ಹಾಗೂ ಯಲ್ಲೇಶ್ ಬೈಕ್ ತೆಗೆದುಕೊಂಡು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಕೂಡಲೇ ಸ್ಥಳಕ್ಕೆ ಕೋಲಾರ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್ ಹಾಗೂ ಗ್ರಾಮಾಂತರ ಠಾಣೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿ ಮೃತದೇಹವನ್ನ ತಡರಾತ್ರಿಯೇ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ರು. ಮೃತ ಯಲ್ಲೇಶ್ ಅವರ ಕುಟುಂಬ ಮೂಲತಃ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೋದಿಕೋಟೆಯವರು. ಆದರೆ ಕೋಲಾರ ತಾಲೂಕಿನ ಕೆಂದಟ್ಟಿ ಹೊರವಲಯದ ಮೆಟ್ಟುಬಂಡೆ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ವಾಸವಿದ್ದು 3 ಎಕರೆ ಕೃಷಿ ಜಮೀನಿದೆ. ಜೊತೆಗೆ ಹೈನುಗಾರಿಕೆಯನ್ನ ಮಾಡಿಕೊಂಡು ಕುಟುಂಬ ಜೀವನ ನಡೆಸ್ತಾ ಇದ್ರು. ಆದರೆ ಯಲ್ಲೇಶ್ ಕಳೆದ 12 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ. ಆದರೆ ಪತ್ನಿ ಎರಡನೇ ಮಗುವಿಗೆ ಜನ್ಮ ನೀಡಿದ ನಂತರ ಯಲ್ಲೇಶ್ ಹಾಗೂ ಪತ್ನಿಯ ನಡುವೆ ಬಿರುಕು ಉಂಟಾಗಿ ಪತ್ನಿಯಿಂದ ದೂರ ಇದ್ರು. ಇತ್ತ ಕಳೆದ 6 ವರ್ಷದ ಹಿಂದೆ ಇದೇ ನರಸಾಪುರ ಗ್ರಾಮದ ರೇಣುಕಾ ಎಂಬಾಕೆಯ ಪರಿಚಯ ಬೆಳೆದು ಇಬ್ಬರು ಪರಸ್ಪರ ಪ್ರೀತಿಸುವುದಕ್ಕೆ ಆರಂಭಿಸಿದ್ರು. ಅದಾಗಲೇ ರೇಣುಕಾಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು. ಆಕೆಯ ಮೇಲಿನ ಪ್ರೀತಿಯಿಂದಾಗಿ ಯಲ್ಲೇಶ್ ಮದುವೆಯಾಗುವುದಕ್ಕೆ ನಿಶ್ಚಯಿಸಿದ್ದ. ಇತ್ತ ರೇಣುಕಾ ಕಟ್ಟಿಕೊಂಡ ಗಂಡ ಸಂತೋಷ ಹಾಗೂ ತನ್ನ ಇಬ್ಬರು ಮಕ್ಕಳನ್ನ ಬಿಟ್ಟು ಯಲ್ಲೇಶ್ ಜೊತೆಗೆ ಕಳೆದ 6 ವರ್ಷದಿಂದ ವಾಸವಾಗಿದ್ಲು. ಯಲ್ಲೇಶ್ ಮತ್ತು ರೇಣುಕಾ ಇಬ್ಬರು ಮದುವೆಯಾಗಿದ್ರಂತೆ. ಆದರೆ ಪತ್ನಿ ರೇಣುಕಾ ಪರಾರಿಯಾಗಿರೋ ವಿಚಾರವಾಗಿ ಮೊದಲ ಗಂಡ ಸಂತೋಷ್ ಯಲ್ಲೇಶ್ ಮೇಲೆ ಇನ್ನಿಲ್ಲದ ದ್ವೇಷ ಬೆಳೆಸಿಕೊಂಡು ಭೀಕರವಾಗಿ ಕೊಲೆ ಮಾಡ್ತೀನಿ ಅಂತ ಆಗಾಗ ಸ್ನೇಹಿತರ ಬಳಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲೂ ಎಡಿಟ್ ಮಾಡಿರೋ ಆಡಿಯೋ ಹಾಕಿ ಬೆದರಿಕೆ ಹಾಕಿದ್ದಂತೆ. ಆದರೆ ಯಲ್ಲೇಶ್ ನರಸಾಪುರ ಬಿಟ್ಟು ಬೇರೆಡೆ ವಾಸವಿದ್ದ ಕಾರಣ ಇದು ಯಾವುದನ್ನು ಲೆಕ್ಕಿಸದೆ ತಾನಾಯ್ತು, ತನ್ನ ಪ್ರೇಯಸಿ ಆಯ್ತು ಎಂಬಂತೆ ಜೀವನ ನಡೆಸ್ತಾ ಇದ್ದ. ಆದರೆ ಹೇಳಿದಂತೆಯೇ ನಿನ್ನೆ ಸಂಜೆ ಹೊಂಚು ಹಾಕಿದ್ದ ಸಂತೋಷ್ ಯಲ್ಲೇಶ್ನನ್ನ ರಸ್ತೆಯಲ್ಲಿ ಅಡ್ಡಗಟ್ಟಿ ಕೊಲೆ ಮಾಡಿದ್ದಾನೆ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ನಿನ್ನೆ 27 ಜಾನ್ವರಿ ಕೋಲಾರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇಲ್ಲಿ ಮೃತನ ಹೆಸರು ಯಲ್ಲೇಶ್, ಏಜ್ 42 ಇಯರ್ಸ್. ಅವರ ಸ್ವಂತ ಊರು ಬಂದ್ಬಿಟ್ಟು ಮೆತ್ತಬಂಡಿ, ಇಲ್ಲಿ ನರಸಾಪುರ ಹೋಬಳಿ. ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಇವರು ಸಸ್ಪೆಕ್ಟ್ಸು ಹೆಸರು ಕೂಡ ಹೇಳಿದ್ದಾರೆ. ಈಗ ಕೇಸ್ದು ತನಿಖೆಯನ್ನು ನಡೀತಾ ಇದೆ. ಅವರು ಮೋಸ್ಟ್ಲಿ ಹಾಲಿನ ಬಿಸ್ನೆಸ್ಸಲ್ಲಿ ಇದ್ದರು. ಮತ್ತು 2 ಎಕರೆ ಹೊಲ ಕೂಡ ಇದೆ ಅವರ. ಮತ್ತು ಸ್ವಲ್ಪ ರಾಜಕೀಯ ವ್ಯಕ್ತಿ ಜೊತೆಗೆ ಓಡಾಡ್ತಾಯಿದ್ರು. ಅದೇ ಕೆಲಸ. ನಿನ್ನೆ ಕೂಡ ಅದೇ ಕೆಲಸಕ್ಕೆ ಹೋಗ್ತಾಯಿದ್ರು. ವಾಪಸ್ ಬರುವಾಗ ಮನೆಗೆ ಇನ್ಸಿಡೆಂಟ್ ಆಗಿದೆ. ಕ್ಲೂಸ್ ಇದೆ, ಬಟ್ ನಾವು ತನಿಖೆ ಪೂರ್ತಿ ಆದ ನಂತರ ನಾವು ನಿಮಗೆ ಪೂರ್ತಿ ಸ್ಟೋರಿ ಕೊಡ್ತೀನಿ. ಈ ಬಗ್ಗೆ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದ್ದು, ಪೊಲೀಸರು ಕೊಲೆಗೆ ಇಬ್ಬರು ಕಾರಣ ಆಗಿರಬಹುದು ಅಂತ ಗುರುತಿಸಿದ್ದು, ಮನೆಯವರ ಹೇಳಿಕೆಯಂತೆ ಸಂತೋಷ ಹಾಗೂ ಮತ್ತಿಬ್ಬರನ್ನ ಬಂಧಿಸಲು ಹುಡುಕಾಟ ನಡೆಸುತ್ತಿದ್ದಾರೆ.
ಯಲ್ಲೇಶ್ ಬಿಜೆಪಿ ಮುಖಂಡರಾದ ವರ್ತೂರು ಪ್ರಕಾಶ್ ಹಾಗೂ ಮಾಜಿ ಸಂಸದ ಮುನಿಸ್ವಾಮಿಯವರ ಬೆಂಬಲಿಗನೂ ಆಗಿದ್ದು, ನರಸಾಪುರ ಗ್ರಾಮ ಹಾಗೂ ಸುತ್ತಮುತ್ತಲೂ ನಡೀತಾ ಇದ್ದ ಬಿಜೆಪಿ ಕಾರ್ಯಕ್ರಮಗಳಲ್ಲಿ ಯಲ್ಲೇಶ್ ಭಾಗಿಯಾಗ್ತಾ ಇದ್ದ ಅನ್ನೋ ಮಾಹಿತಿ ಇದೆ. ಆದರೆ ರೇಣುಕಾ ಮೊದಲ ಗಂಡ ಸಂತೋಷ್ ಪಕ್ಕ ಮನೆಗಳ್ಳ ಎಂಬ ಮಾಹಿತಿಯೂ ಇದ್ದು, ಬೆಂಗಳೂರು ಸೇರಿದಂತೆ ಹಲವೆಡೆ ಮನೆಗಳವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದೆ. ಹಾಗಾಗಿ ಆರೋಪಿಗಳ ಪತ್ತೆಗೆ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಯಲ್ಲೇಶ್ನನ್ನ ಕೊಲೆಗೈಯಲು ಆರೋಪಿಗಳು ಪಕ್ಕಾ ಪ್ಲಾನ್ ಮಾಡಿ ಕೊಲೆಗೆ ಸಂಚು ರೂಪಿಸಿದ್ರು. ಯಲ್ಲೇಶ್ ಮನೆಗೆ ಸ್ವಲ್ಪ ದೂರ ಇರುವಂತೆ ಇಟ್ಟಿಗೆ ಫ್ಯಾಕ್ಟರಿ ಪಕ್ಕದ ರಸ್ತೆಯಲ್ಲಿ ಮೊದಲು ರಸ್ತೆಗೆ ಅಡ್ಡಲಾಗಿ ಇಟ್ಟಿಗೆಗಳನ್ನು ಜೋಡಿಸಿದ್ದಾರೆ. ಅದೇ ವೇಳೆ ಮನೆಗೆ ವಾಪಸ್ ಆಗ್ತಾ ಇದ್ದ ಯಲ್ಲೇಶ್ ಇಟ್ಟಿಗೆ ಜೋಡಿಸಿರುವುದನ್ನ ಗಮನಿಸಿ ಬೈಕ್ನಿಂದ ಕೆಳಗಿಳಿತಾನೆ. ತಕ್ಷಣವೇ ಕಾರದ ಪುಡಿ ಎರಚಿ ತಲೆಗೆ ಹಲ್ಲೆ ಮಾಡಿದ್ದಾರೆ. ಕೆಳಗೆ ಬಿದ್ದ ಕೂಡಲೇ ಚಾಕುವಿನಿಂದ ಇರಿದು ಕಲ್ಲಿನಿಂದ ಜಜ್ಜಿ ಕೊಲೆಗೈದು ಸ್ಥಳದಿಂದ ಆರೋಪಿಗಳು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಯಲ್ಲೇಶ್ ಸಂಬಂಧಿಕರು ಮಾತನಾಡಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಅವನು ನರಸಾಪುರದಲ್ಲಿ ತುಂಬ ಅದ್ಧೂರಿಯಾಗಿ ಎಲ್ಲ ಒಂದು ವರ್ತೂರು ಪ್ರಕಾಶ್ ಸರ್ನ ಮತ್ತು ಮುನ್ಸಮ್ಮಿ ಸರ್ನ ಅವರು ಬಿ ಜೆ ಪಿ ಒಂದು ಇದರಲ್ಲಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದ. ಪ್ರತಿಯೊಂದು ವಿಚಾರದಲ್ಲಿ ಅವ್ರನ್ನ ಬಿಟ್ಟು ಯಾವುದೇ ಒಂದು ಇದನ್ನು ಮುಂದೆ ಮಾಡ್ತಾ ಇರಲಿಲ್ಲ. ಅವರು ಅಷ್ಟೇ ತುಂಬ ಇದರಲ್ಲಿ ಅವ್ರನ್ನ ನಡೆಸ್ಕೊಂಡು ಬರ್ತಾಯಿದ್ರು, ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾಯಿದ್ರು. ಬಟ್ ಈ ಕೊಲೆ ಆಗಿರೋದು ತುಂಬ ದುರ್ದೈವವಾಗಿದೆ. ಬಟ್ ಚೆನ್ನಾಗೇ ಮಾತಾಡ್ತಾಯಿದ್ದೆ, ಯಾವಾಗಲೂ ಮಾತಾಡ್ತಾ ನನ್ನ ಜೊತೆ ಫೋನ್ ಕಾಲಲ್ಲಿದ್ದ, ಮಾತಾಡ್ತಾಯಿದ್ದ, ಹಂಗಣ ಹಿಂಗಂತ ಪ್ರತಿಯೊಂದು ವಿಚಾರನ ನನ್ನ ಹತ್ರ ಹಂಚ್ಕೊತಾ ಇದ್ದ. ಬಟ್ಟು ಏನಂತ ಹೇಳಿದ್ರೆ ಇದರಲ್ಲಿ ಆಗ ಪದೇ ಆಗಿ ಅವನ ವಿರುದ್ಧವಾಗಿ ಸಂತೋಷ್ ಎಂಬ ಆತನು ಫೇಸ್ಬುಕ್ಕಲ್ಲಿ ಅಶ್ಲೀಲವಾಗಿ ವಿಡಿಯೋಗಳನ್ನ ಲೈವ್ ಮುಖಾಂತರವಾಗಿ ಮಾತಾಡಿಕೊಂಡು ಬಿಡ್ತಾಯಿದ್ದ. ಅದು ನಾನು 2-3 ಸರಿ ನೋಡಿದೆ ಲೈವಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ. ಮತ್ತು ಅವನಿಗೆ ನಾನು ಇನ್ಫಾರ್ಮು ಮಾಡಿದ್ದೆ, ನೋಡಪ್ಪ ಏನು ಇದು ಅದನ್ನ ಸ್ವಲ್ಪ ಸರಿಪಡಿಸ್ಕೊ, ಏನು ಇವರು ಈ ಥರ ಮಾತಾಡ್ತಾರೆ, ವರ್ತೂರು ಪ್ರಕಾಶ್ ಸರ್ ಬಗ್ಗೆ ಮಾತಾಡ್ತಾರೆ, ಮುನ್ಸಮ್ಮಿ ಸರ್ ಬಗ್ಗೆ ಮಾತಾಡ್ತಾರೆ, ನಿನ್ನ ಜೊತೆ ಯಾರ್ಯಾರು ರಾಜಕೀಯ ವ್ಯಕ್ತಿಗಳಿರ್ತಾರೋ ಅವ್ರ ಮುಖಾಂತರವಾಗೆಲ್ಲ ನಿನ್ನ ಬಗ್ಗೆ ಬ್ಯಾಡಾಗಿ ಮಾತಾಡ್ತಾರೆ, ಇದನ್ನೆಲ್ಲ ತಿದ್ದುಕೋ ಅಂತ ನಾನು ಎಷ್ಟೋ ಸರಿ ಹೇಳಿದ್ದೆ. ಅಣ್ಣ ಅವರು ಹಂಗಣ ಹಿಂಗಣ ಅಂತ ನನ್ನ ಹತ್ರ ಮಾತಾಡಿದ್ದ. ಬಟ್ ಈಗ ಆಗಿರುವಂಥ ಕೊಲೆಗೆ ಯಾರ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಕೊಲೆಗೆ ಆಗಿರೋದಕ್ಕೆ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿತ್ತು ತಮ್ಮಲ್ಲಿ ಹೇಳ್ಕೊತೀನಿ. ಇಲ್ಲ ಸರ್, ರೇಣುಕಾ ನೋಡಿ ಸರ್, ಅವರು ಪ್ರೀತಿ ಮಾಡಿದ್ರು ಅಂತ ನಮಗೂ ಗೊತ್ತಿಲ್ಲ. ಮೊದಲನೇ ಮದುವೆ ಆಗಿತ್ತು ಅವ್ನು ನಮ್ಮ ರಿಲೇಷನ್ಗೆ. ಮದುವೆ ಆದಮೇಲೆ ಅವ್ರನ್ನ ಬಿಟ್ಟು ಆದಮೇಲೆ ಈ ರೇಣುಕಾ ಎಂಬ ಹುಡುಗಿನ ಕರ್ಕೊಬಂದು ಮತ್ತೆ ಮ್ಯಾರೇಜ್ ಮಾಡಿಕೊಂಡು ಮನೇಲಿ ತಂದು ಇಟ್ಕೊಂಡಿದ್ದ 6 ವರ್ಷದಿಂದ ಜೀವನ ನಡೆಸ್ತಾಯಿದ್ರು. ಬಟ್ ಆ ಸಂತೋಷ ಅಂತ ಇದೆಯಲ್ಲ, ಅವನ ಮೊದಲನೇ ಹೆಂಡತಿ ಆ ಹುಡುಗಿ. ಇದಕ್ಕೋಸ್ಕರ ಅದು ಏನಾಗಿದೆ ಅಂತ ಕೂಡ ನಮಗೂ ಗೊತ್ತಾಗ್ತಾಯಿಲ್ಲ, ಫ್ಯಾಮಿಲಿಗೂ ಗೊತ್ತಾಗ್ತಾಯಿಲ್ಲ. ಬಟ್ ಮನೇಲಿ ಇಟ್ಕೊಂಡು ಜೀವನ ಮಾಡ್ತಾಯಿದ್ದೆ ಸರ್. ಹೌದು ಸರ್, ಮದುವೆ ಆಗಿದೆ. ಒಟ್ಟಿನಲ್ಲಿ ಮೊದಲ ಹೆಂಡತಿ ಹಾಗೂ 2 ಮಕ್ಕಳನ್ನ ಬಿಟ್ಟು ಪ್ರೇಯಸಿಯೊಂದಿಗೆ ಸುಖವಾದ ಜೀವನ ನಡೆಸ್ತಾ ಇದ್ದ ಯಲ್ಲೇಶ್ ಮನೆಗೆ ತೆರಳುವ ದಾರಿ ಮಧ್ಯೆಯೇ ಭೀಕರವಾಗಿ ಕೊಲೆಯಾಗಿದ್ದಾನೆ. 2ನೇ ಪತ್ನಿಯ ಮೊದಲ ಗಂಡ ಸಂತೋಷ್ ಕೊಲೆ ಮಾಡಿದ್ದಾನೆ ಎನ್ನುವ ಆರೋಪ ಬಲವಾಗಿ ಕೇಳಿ ಬಂದಿದೆ. ಆದರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬೆಟ್ಟು ಬಂಡೆ ಬಳಿ ಇರುವ ಕೃಷಿ ಜಮೀನನ್ನ ಮಾರಾಟ ಮಾಡಿ ಹುಟ್ಟೂರು ಬೋದಿಕೋಟೆಗೆ ಹೋಗಿ ಮನೆ ಮಾಡಿಕೊಂಡು ಜೀವನ ನಡೆಸೋ ಯೋಜನೆ ಹಾಕೊಂಡಿದ್ದ ಯಲ್ಲೇಶ್ ಸದ್ಯ ಕೊಲೆಯಾಗಿದ್ದಾನೆ. ಇತ್ತ ಕೊಲೆ ಮಾಡಿ ಪರಾರಿಯಾಗಿರುವ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದು, ಮೃತ ವ್ಯಕ್ತಿಯ ಕಡೆಯವರು ನಮಗೆ ನ್ಯಾಯ ಬೇಕು ಅಂತ ಅಂಗಲಾಸ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.